ವೀಕ್ಷಕರೇ, ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ. ಇಂದು ಮಹಾಭಾರತದ 74ನೇ ಎಪಿಸೋಡ್. ದುರ್ಯೋಧನನ ಮನಃಶಾಂತಿ ಕೊನೆಗೊಳ್ಳುತ್ತಾ ಬಂದಿತು. 13 ವರ್ಷಗಳೆಂದರೆ ತುಂಬ ದೀರ್ಘಕಾಲ ಎಂದಿಕೊಂಡಿದ್ದ. ಆದರೆ ಈಗ ಬೇಗ ಮುಗಿಯುತ್ತಿದೆ ಎಂದು ಯೋಚಿಸಲಾರಂಭಿಸಿದ. ಒಂದು ದಿನ ಆಸ್ಥಾನಕ್ಕೆ ಬಂದ ಬ್ರಾಹ್ಮಣನೊಬ್ಬನನ್ನು ಧೃತರಾಷ್ಟ್ರನು ಪಾಂಡವರ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿದಾಗ ಅವನು ಗಂಟೆಗಟ್ಟಲೆ ಭೀಮಾರ್ಜುನರ ಸಾಹಸಗಳನ್ನು, ಅವರುಗಳ ಯಾತ್ರೆಯನ್ನು, ಅರ್ಜುನನ ತಪಸ್ಸು, ಅಸ್ತ್ರ ಸಂಪಾದನೆ, ಇಂದ್ರನಿಗಾಗಿ ಕಾಳಕೇಯರನ್ನು ಕೊಂದದ್ದು ಎಲ್ಲವನ್ನೂ ವಿವರವಾಗಿ ತಿಳಿಸಿದ. ಅವನು ಹೊರಟು ಹೋದ ಮೇಲೆ ರಾಜನಿಗೆ ಮತ್ತೆ ತಾನು ಮಾಡಿದ ಅನ್ಯಾಯ ನೆನಪಾಗುತ್ತದೆ. ಬ್ರಾಹ್ಮಣನ ಮಾತುಗಳು ಸಹಜವಾಗಿಯೇ ದುರ್ಯೋಧನನಿಗೆ ಇಷ್ಟವಾಗದಂತಾಯಿತು. ಆಗ ಶಕುನಿ, ಕರ್ಣನು ಸೇರಿ ತಾವು ಪಾಂಡವರಿಗಿಂತ ಹೆಚ್ಚು ಶಕ್ತಿವಂತರು ಎಂದು ದುರ್ಯೋಧನನನ್ನು ನಂಬಿಸಲು ಅವರು ಯತ್ನಿಸಲಾರಂಭಿಸಿದರು. ಅಲ್ಲದೆ ಪಾಂಡವರನ್ನು ನೋಯಿಸುವ ಸಲುವಾಗಿ ಘೋಷಯಾತ್ರೆಯೊಂದನ್ನು ಕೈಗೊಳ್ಳುವುದೊಂದು ಯೋಚನೆ ಹಾಕಿದರು. ರಾಣಿ ವಾಸದವರನ್ನು, ದಾಸಿಯರನ್ನು ಕರೆದುಕೊಂಡು ಕಾಮ್ಯಕವನಕ್ಕೆ ಕ್ರೀಡಿಸುವುದಕ್ಕೆಂಬ ನೆಪದಲ್ಲಿ ಹೋಗುವುದು. ಅಲ್ಲಿ ತಮ್ಮ ವೈಭವವನ್ನು ಕಂಡು ಪಾಂಡವರಿಗೆ ಖಂಡಿತವಾಗಿಯೂ ಅಸೂಯೆ ಉಂಟಾಗುತ್ತದೆ. ತಮ್ಮ ರಾಣಿಯರನ್ನು ಕಂಡ ದ್ರೌಪದಿಯು ಹೊಟ್ಟೆ ಕಿಚ್ಚಿನಿಂದ ಬೇಯುವಳು. ಪಾಂಡವರು ಕಾಡಿನಲ್ಲಿ ಕಷ್ಟಪಡುತ್ತಿರುವುದನ್ನು ತಾವು ಕಣ್ಣಾರೆ ನೋಡಿ ಸಂತೋಷಿಸಬಹುದು. ದೈತ್ಯವನದ ಪಕ್ಕದಲ್ಲಿ ಹೇಗೂ ನಮ್ಮ ಗೋವುಗಳ ಸಂಗ್ರಹವಿದೆ. ಅವುಗಳನ್ನು ನೋಡುವ ನೆಪದಲ್ಲಿ ಅಲ್ಲಿಗೆ ಹೋಗಬಹುದು. ಈ ಕಾರಣಕ್ಕೆ ರಾಜನು ಇಲ್ಲವೆನ್ನುವುದಿಲ್ಲ. ನಿಜವಾದ ಕಾರಣವನ್ನು ಅವನಿಗೆ ಆಮೇಲೆ ಹೇಳಿದರಾಯಿತು. ಹೀಗೆ ಯೋಚಿಸಿ ಅವರು ಅಂತೆಯೇ ತಮ್ಮ ಯೋಚನೆಗೆ ರಾಜನ ಅಪ್ಪಣೆಯನ್ನು ಪಡೆದುಕೊಂಡರು. ಘೋಷಯಾತ್ರೆಗೆ ಸಿದ್ಧತೆ ನಡೆಯಿತು. ಕೌರವರು ದೈತ್ಯವನಕ್ಕೆ ತೆರಳಿದರು. ದುರ್ಯೋಧನ, ದುಶ್ಯಾಸನ, ರಾಧೇಯ, ಶಕುನಿ ಜೊತೆಗೆ ಇವರ ಹೆಂಡಂದಿರು, ಸಹಸ್ರರು, ದಾಸಿಯರು ಎಲ್ಲರೂ ಸರೋವರದ ಬಳಿ ತಂಗಿದರು. ಹಸುಗಳ ವೀಕ್ಷಣೆ ಬೇಗನೆ ಮುಗಿಯಿತು. ನಂತರ ಪರಿವಾರವು ಬೇಟೆಗೆ ಹೊರಟಿತು. ಅವರು ಸುಂದರವಾದ ಕಾಡಿನಲ್ಲಿ ಅಲೆದಾಡಿದರು. ನಂತರ ದುರ್ಯೋಧನನ ಆಜ್ಞೆಯಂತೆ ಅವನ ಸೇವಕರು ಸರೋವರದ ದಡದಲ್ಲಿ ಆಟದ ಮೈದಾನವನ್ನು ಸ್ಥಾಪಿಸಲು ಪ್ರಯತ್ನಿಸಿದರು. ಆದರೆ ಅವರನ್ನು ಗಾಂಧರ್ವರು ತಡೆಯುತ್ತಾರೆ. ಈ ಸುದ್ದಿ ದುರ್ಯೋಧನನ ಕಿವಿಗೆ ಬಿದ್ದಾಗ ಅವನು ತನ್ನ ಸೈನ್ಯವನ್ನು ಗಾಂಧರ್ವರನ್ನು ಎದುರಿಸಲು ಕಳುಹಿಸುತ್ತಾನೆ. ಸೈನಿಕರು ಗಾಂಧರ್ವರಿಗೆ ಹೇಳಿದರು, ನಮ್ಮ ರಾಜನು ಇಲ್ಲಿ ಆಟವಾಡಲು ಇಷ್ಟಪಡುತ್ತಿದ್ದಾನೆ, ದಾರಿ ಬಿಡಿ ಎಂದು ಹೇಳುತ್ತಾರೆ. ಆಗ ಗಾಂಧರ್ವರು ಅವರನ್ನು ಗೇಲಿ ಮಾಡುತ್ತಾ, ನಿಮ್ಮ ರಾಜ ದುರ್ಯೋಧನ ಮೂರ್ಖ. ಆತನು ನಮ್ಮನ್ನು ತನ್ನ ಸೇವಕರೆಂದು ಪರಿಗಣಿಸುತ್ತಿದ್ದಾನೋ? ನಾವು ದೇವತೆಗಳು ಮತ್ತು ಅವನ ಆದೇಶಗಳಿಗೆ ಬದ್ಧರಲ್ಲ. ನೀವೆಲ್ಲರೂ ಹುಚ್ಚರಾಗಿದ್ದೀರಿ, ಏಕೆಂದರೆ ನೀವು ಅವನ ಆದೇಶದಂತೆ ಇಲ್ಲಿಗೆ ಬಂದಿದ್ದೀರಿ. ನೀವು ಬದುಕಬೇಕೆಂದಿದ್ದರೆ ನಿಮ್ಮ ಕೌರವ ರಾಜನ ಕಡೆಗೆ ಓಡಿ ಹೋಗಿ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ದುರ್ಯೋಧನನಿಗೆ ಕೋಪ ಬಂತು. ದೇವೇಂದ್ರನು ತನ್ನ ದೇವತೆಗಳ ಪರಿವಾರದ ಜೊತೆಗೆ ಇಲ್ಲಿದ್ದರೂ ನಾನು ಹೆದರುವುದಿಲ್ಲ. ಮುಂದೆ ಹೋಗು, ನನ್ನ ಮಾತಿಗೆ ವಿರುದ್ಧವಾದವರನ್ನು ಶಿಕ್ಷಿಸು ಎಂದು ಹೇಳಿದಾಗ ಅದರಂತೆ ಸೈನಿಕರು ಸಿಂಹಗಳಂತೆ ಗರ್ಜಿಸುತ್ತಾ ಕೋಪದಿಂದ ಗಾಂಧರ್ವರ ಕಡೆಗೆ ಹೋಗುತ್ತಾರೆ. ಗಾಂಧರ್ವರು ಹಿತವಾದ ಮಾತುಗಳಿಂದ ಅವರನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದರು. ಸೈನಿಕರು ತಮ್ಮ ಮಾತನ್ನು ಕೇಳುವುದಿಲ್ಲ ಎಂದು ತಿಳಿದಾಗ ಅವರು ತಮ್ಮ ಶಸ್ತ್ರಾಸ್ತ್ರಗಳೊಂದಿಗೆ ಸಿದ್ಧರಾಗಿ ಯುದ್ಧಕ್ಕೆ ಕರೆ ನೀಡಿದರು. ಕೌರವ ಸೈನ್ಯವು ಗಾಂಧರ್ವರ ದಾಳಿಯನ್ನು ಸಹಿಸಲಾರದೆ
ಸೋತು ಹಿಂದಕ್ಕೆ ಧಾವಿಸಿತು. ದುರ್ಯೋಧನ, ಶಕುನಿ ಮತ್ತು ಇತರ ನಾಯಕರು ಮುಂದೆ ಬಂದು ಅವರೊಂದಿಗೆ ಹೋರಾಡಿದರು. ಯುದ್ಧವು ಈಗ ಕೌರವರ ಪರವಾಗಿ ನಡೆಯುತ್ತಿದೆ ಎಂದು ತೋರುತ್ತಿದ್ದಂತೆ ಗಾಂಧರ್ವರು ಮಾಂತ್ರಿಕ ಯುದ್ಧವನ್ನು ಆಶ್ರಯಿಸಿದರು. ಕರ್ಣನು ಅವರ ದಾಳಿಯನ್ನು ಸಹಿಸಲಾರದೆ ತನ್ನ ಕತ್ತಿ ಮತ್ತು ಗುರಾಣಿಯೊಂದಿಗೆ ವಿಕರ್ಣನ ರಥಕ್ಕೆ ಹಾರಿದನು. ಆ ಸ್ಥಳದಿಂದ ಪರಾರಿಯಾಗುತ್ತಾನೆ. ಗಾಂಧರ್ವರು ದುರ್ಯೋಧನ, ದುಶ್ಯಾಸನ ಮತ್ತು ಇತರರನ್ನು ವಶಪಡಿಸಿಕೊಳ್ಳುತ್ತಾರೆ. ಇದನ್ನು ನೋಡುತ್ತಾ ಪರಿವಾರದಲ್ಲಿದ್ದ ಸೈನಿಕರು, ವ್ಯಾಪಾರಿಗಳು ಮತ್ತು ಸಾಮಾನ್ಯರು ಕೌರವರನ್ನು ಗಾಂಧರ್ವರ ಹಿಡಿತದಿಂದ ಮುಕ್ತಗೊಳಿಸಲು ಸಹಾಯ ಮಾಡಲು ಧರ್ಮರಾಜನನ್ನು ವಿನಂತಿಸಿದರು. ಸುದ್ದಿಯನ್ನು ಕೇಳಿದ ಭೀಮನು ಸಂತೋಷಪಟ್ಟು, ಒಳ್ಳೆಯದೇ ಆಯಿತು, ಅವರು ಮಾಡಿದ್ದಕ್ಕೆ ತಕ್ಕ ಶಾಸ್ತಿಯಾಯಿತು. ನಾವು ಕಷ್ಟಪಡುತ್ತಿರುವುದನ್ನು ನೋಡಿ ಆನಂದಿಸುವುದಕ್ಕೆ ಬಂದವರಿಗೆ ಹಾಗೆ ಆಗಬೇಕು. ನಾವು ಮಾಡಬೇಕಾಗಿರುವುದನ್ನು ಗಾಂಧರ್ವರೇ ಮಾಡಿದರು ಎಂದನು. ದುರ್ಯೋಧನನ ದುರದೃಷ್ಟದ ಬಗ್ಗೆ ಭೀಮನು ಹೀಗೆ ಹೇಳುತ್ತಿರುವುದು ಧರ್ಮರಾಜನಿಗೆ ಹಿಡಿಸಲಿಲ್ಲ. ಆಗ ಅವನು, ಭೀಮ, ನೀನು ಹೇಳುತ್ತಿರುವುದು ನನಗೆ ಸರಿ ಎನಿಸುವುದಿಲ್ಲ. ನಮ್ಮ ಸಹಾಯಕ್ಕಾಗಿ ಬಂದಿದ್ದವರನ್ನು ನೀನು ಹೀಗೆನ್ನುತ್ತಿದ್ದೀಯಲ್ಲ. ಸಂಬಂಧಿಕರ ನಡುವೆ ಜಗಳ ಬರುತ್ತದೆ ಹೋಗುತ್ತದೆ, ಆದರೆ ನಂಟು ಹೋಗುತ್ತದೆಯೇ? ಅವರು ನಮ್ಮ ಶತ್ರುಗಳೇ ಆಗಿರಬಹುದು, ಆದರೆ ರಕ್ತ ಸಂಬಂಧಿಗಳಲ್ಲವೇ? ನಮ್ಮ ನಡುವೆ ಸ್ನೇಹವಿಲ್ಲದಿರಬಹುದು, ಆದರೆ ಮೂರನೆಯವನೆದುರು ನಾವು ಒಂದಾಗಿರಬೇಕು ಅಲ್ಲವೇ? ನಾವು 100 ಜನ ಎದುರು 5 ನಿಜ, ಆದರೆ ಶತ್ರುವಿನೆದುರು 105 ಜನ. ಅವರು ನಮ್ಮನ್ನು ಇಷ್ಟೆಲ್ಲ ವರ್ಷಗಳು ಗೋಳುಗುಟ್ಟಿಸಿದ ಪಾಪಿಗಳು ನಿಜ. ತಮ್ಮ ಸಿರಿಯ ವೈಭವವನ್ನು ನಮ್ಮ ಮುಖಕ್ಕೆ ತಿಕ್ಕಿ ಸಂತೋಷಪಡಲು ಬಂದವರೆಂಬುದು ನಿಜ. ಆದರೆ ಭೀಮ, ಅವರು ಸಹಾಯಕ್ಕಾಗಿ ಬೇಡುತ್ತಿದ್ದಾರೆ. ಹೆಂಗಸರು, ಮಕ್ಕಳು ಕಷ್ಟದಲ್ಲಿದ್ದಾರೆ. ಕುರುವಂಶದ ಮರ್ಯಾದೆ ಹೋಗುವ ಸಂದರ್ಭ ಒದಗಿದೆ. ಹೋಗು, ಅರ್ಜುನ, ನಕುಲ, ಸಹದೇವರುಗಳನ್ನು ಕರೆದುಕೊಂಡು ಹೋಗಿ ಯುದ್ಧ ಮಾಡು ಬೇಗ ಎಂದನು. ಭೀಮನ ಸಿಟ್ಟು ನೆತ್ತಿಗೇರಿತು. ಕಣ್ಣುಗಳು ಕೆಂಪಾದವು. ಏನು ಮಾಡುವುದಕ್ಕೆ ಹೊರಟಿರುವೆ ಅಣ್ಣ? ಅವರು ಮಾಡಿದ್ದನ್ನು ನೀನು ಮರೆತರೂ ನಾನು ಮರೆಯಲಾರೆ. ತಮ್ಮ ಪಾಪದ ಫಲವನ್ನು ಅವರು ಅನುಭವಿಸಲಿ. ಆ ಗಾಂಧರ್ವ ಅವರ ಯೋಗ್ಯತೆಗೆ ತಕ್ಕ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ. ಆ ದುರಾತ್ಮರನ್ನು ಉಳಿಸಿಕೊಂಡು ಬಾ ಎಂದು ಮಾತ್ರ ಹೇಳಬೇಡ ಎಂದನು. ದೂರದಿಂದ ದುರ್ಯೋಧನಾದಿಗಳ ಅರ್ಧಧ್ವನಿ ಕೇಳಿಸಿತು. ಧರ್ಮರಾಜನಿಗೆ ತಡೆಯಲಾಗಲಿಲ್ಲ. ಆಗ ಅವನು ಭೀಮನನ್ನು ಕುರಿತು, ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಿನ್ನ ಪ್ರತಿಜ್ಞೆಯನ್ನು ಇನ್ನೂ ಯಾರೋ ಪೂರೈಸಿಕೊಳ್ಳಲು ಬಿಡುವೆಯಾ? ಬೇಗ ಹೋಗಿ ದುರ್ಯೋಧನನನ್ನು ಬಿಡಿಸು. ಅವರು ಸಹಾಯಕ್ಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಈಗ ಅವರೇನು ಮಾಡಿದರೆಂಬ ಹಳೆಯ ಪುರಾಣವೆಲ್ಲ ಏಕೆ? ಅವರಿಗೆ ಶಿಕ್ಷೆಯೋಗ್ಯವಾಗಿಯೇ ಇದೆ ಎನ್ನುವುದಕ್ಕೆ ನಾವು ಯಾರು? ಶರಣಾಗತರನ್ನು ರಕ್ಷಿಸುವುದೇ ಕ್ಷೇತ್ರಿಯನ ಕರ್ತವ್ಯವಲ್ಲವೇ? ಭೀಮ, ಮೊದಲು ಹೋಗಿ ಅವನನ್ನು ರಕ್ಷಿಸು. ಆಮೇಲೆ ಕಾಲ ಬಂದಾಗ ನಿನ್ನ ಸೇಡನ್ನು ತೀರಿಸಿಕೋ. ನೀವೀಗ 4 ಜನರು ಹೋಗದಿದ್ದರೆ ನಾನೇ ಹೋಗುತ್ತೇನೆ. ನಮ್ಮ ಸೋದರರನ್ನು, ಮುಗ್ಧ ಸ್ತ್ರೀಯರನ್ನು ರಕ್ಷಿಸದೆ ಬಿಡಲಾರೆ. ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು ಎಂದನು. ಧರ್ಮರಾಜನ ಮಾತನ್ನು ಕೇಳಿ ಭೀಮನ ಮನಸ್ಸು ತಿಳಿಯಾಯಿತು. ಅವನು ಹೇಳುವುದು ಸರಿ ಎನಿಸಿತು. ನಾವು ಮಾಡಬೇಕಾಗಿರುವುದನ್ನು ಗಾಂಧರ್ವರೇ ಮಾಡಿದರು ಎಂಬ ತನ್ನ ಮಾತಿಗಾಗಿ ನಾಚಿಕೆಯಾಯಿತು. ತಮ್ಮ ಸಹೋದರನ ಸಲಹೆಯನ್ನು ಕೇಳಿ ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು ಯುದ್ಧಕ್ಕೆ ಸಿದ್ಧರಾದರು. ಅರ್ಜುನನು
ಗಾಂಧರ್ವರನ್ನು ಎಚ್ಚರಿಸಿದನು. ಈ ಕಾರ್ಯವು ಗಾಂಧರ್ವರಿಗೆ ಸರಿಹೊಂದುವುದಿಲ್ಲ. ದಯವಿಟ್ಟು ಕೌರವರನ್ನು ಮತ್ತು ಅವರ ಸ್ತ್ರೀಯರನ್ನು ಮುಕ್ತಗೊಳಿಸಿ. ಇದು ಧರ್ಮರಾಜನ ಅಪ್ಪಣೆ. ಆಗ ಅವರು ಹೇಳಿದರು, ಇಂದ್ರನು ನಮ್ಮ ನಾಯಕ. ನಾವು ಅವನ ಮಾತನ್ನು ಮಾತ್ರ ಕೇಳುತ್ತೇವೆ, ಬೇರೆ ಯಾರ ಮಾತನ್ನು ಕೇಳುವುದಿಲ್ಲ. ಆಗ ಅರ್ಜುನನು ಹೇಳಿದನು, ಹಾಗಿದ್ದರೆ ನಾನೇ ಅವರನ್ನು ರಕ್ಷಿಸುತ್ತೇನೆ. ಈ ಮಾತುಗಳಿಂದ ಅವನು ಅವರ ಮೇಲೆ ಬಾಣಗಳನ್ನು ಪ್ರಯೋಗಿಸಲು ಪ್ರಯತ್ನಿಸಿದನು. ನಂತರ ನಡೆದ ಯುದ್ಧದಲ್ಲಿ ಪಾಂಡವರು ಮೇಲುಗೈ ಸಾಧಿಸಿದ್ದರು. ಪಾಂಡವರ ದಾಳಿಯನ್ನು ಸಹಿಸಲಾರದೆ ಗಾಂಧರ್ವರು ಆಕಾಶಕ್ಕೆ ಹಾರಿದರು. ಅರ್ಜುನನು ತನ್ನ ಬಾಣಗಳಿಂದ ಬಳೆಯನ್ನು ನಿರ್ಮಿಸಿ ಅವರ ರಥಗಳನ್ನು ಬಳೆಗೆ ಬೀಳಿಸಿದನು. ಆಗ ಗಾಂಧರ್ವರ ನಾಯಕನು ಯುದ್ಧಕ್ಕೆ ಬಂದನು. ಅಂತರಿಕ್ಷದಿಂದ ಅವನು ಮಾಯಾ ಯುದ್ಧವನ್ನು ಆರಂಭಿಸಿದನು. ಆದರೆ ಅರ್ಜುನನಿಗೆ ಇದೇನು ಹೊಸದಾಗಿರಲಿಲ್ಲ. ಅವನು ಗಾಂಧರ್ವನನ್ನು ಸುಲಭವಾಗಿ ಸೋಲಿಸಿದನು. ಗಾಂಧರ್ವನು ಇಳಿದು ಬಂದು ಕಾಣಿಸಿಕೊಳ್ಳಲು ಅರ್ಜುನನಿಗೆ ಆಶ್ಚರ್ಯ ಉಂಟಾಗುತ್ತದೆ. ಅವನು ತನ್ನ ಹಳೆಯ ಗೆಳೆಯ ಚಿತ್ರಸೇನ. ಅವನನ್ನು ಕಂಡೊಡನೆ ಬಿಲ್ಲು ಬಾಣಗಳನ್ನು ಎಸೆದು ಓಡಿಹೋಗಿ ಆಲಂಗಿಸಿಕೊಂಡನು. ಅರ್ಜುನನು ನಕ್ಕು, ಏನಾಯಿತು ಚಿತ್ರಸೇನ? ನಮ್ಮ ದುರ್ಯೋಧನನನ್ನು ಅವನ ಕಡೆಯವರನ್ನು ಏಕೆ ಸೆರೆ ಹಿಡಿದೆ ಎಂದು ಕೇಳಲು ಚಿತ್ರಸೇನನು ಹೇಳುತ್ತಾನೆ, ಅದೊಂದು ದೊಡ್ಡ ಕತೆ. ನೀನು ನಮ್ಮ ದುರ್ಯೋಧನ ಎಂದು ಹೇಳಿಕೊಳ್ಳುತ್ತಿದ್ದೀಯಲ್ಲ. ಇವನು ದೈತವನಕ್ಕೆ ಬಂದಿದ್ದಿತ್ತು ಹಸುಗಳ ವೀಕ್ಷಣೆಗಲ್ಲ. ನೀವು ಕಷ್ಟಪಡುತ್ತಿರುವುದನ್ನು ನೋಡಿ ಆನಂದಿಸುವುದಕ್ಕೆ. ಈ ದುರುದ್ದೇಶವನ್ನು ತಿಳಿದ ಇಂದ್ರನು ದುರ್ಯೋಧನನಿಗೆ ಪಾಠ ಕಲಿಸಲೆಂದು ನನ್ನನ್ನಿಲ್ಲಿಗೆ ಕಳುಹಿಸಿದನು. ನಾವೀಗ ಧರ್ಮರಾಜನ ಹತ್ತಿರ ಹೋಗೋಣ. ಯುದ್ಧ ಕೈದಿಗಳನ್ನು ಅವನು ಏನು ಬೇಕಾದರೂ ಮಾಡಲಿ ಎಂದನು. ಎಲ್ಲರೂ ಧರ್ಮರಾಜನ ಹತ್ತಿರ ಹೋಗುತ್ತಾರೆ. ಅವನು ಬಂದಿಗಳನ್ನು ಬಿಡಿಸಿ, ಚಿತ್ರಸೇನ, ನನ್ನ ಮಾತಿಗೆ ಗೌರವ ಕೊಟ್ಟು ನೀನು ಇವರನ್ನು ಬಿಟ್ಟಿದ್ದಕ್ಕಾಗಿ ನಿನಗೆ ನಾನು ತುಂಬ ಕೃತಜ್ಞನಾಗಿದ್ದೇನೆ. ನಮಗೆ ಅಪಖ್ಯಾತಿ ಬರಬಾರದೆಂದು ನಾವು ಇವರನ್ನು ನಿನ್ನಿಂದ ಬಿಡಿಸಿಕೊಂಡೆವು. ಈಗ ಇವರು ಬಂಧಮುಕ್ತರು, ಎಲ್ಲಿಗೆ ಬೇಕಾದರೂ ಹೋಗಲು ಸ್ವತಂತ್ರರು ಎಂದನು. ಚಿತ್ರಸೇನನು ತನ್ನವರೊಂದಿಗೆ ಹೊರಟು ಹೋದನು. ಧರ್ಮರಾಜನು ದುರ್ಯೋಧನನ ಕಡೆಗೆ ತಿರುಗಿದನು. ಅವನ ದೃಷ್ಟಿಯಲ್ಲಿ ಅಪಾರವಾದ ಕರುಣೆಯಿತ್ತು, ದ್ವೇಷವಿರಲಿಲ್ಲ. ದುರ್ಯೋಧನ, ಇನ್ನು ಮೇಲೆ ಇಂಥ ಮೂರ್ಖತನ ಮಾಡಲು ಹೋಗಬೇಡಪ್ಪ. ದ್ವೇಷದಿಂದ ಸುಖವಿಲ್ಲ. ಮನಸ್ಸನ್ನು ಕಹಿ ಮಾಡಿಕೊಳ್ಳದೆ ನಿನ್ನ ರಾಜ್ಯಕ್ಕೆ ಹಿಂದಿರುಗು. ನಿನಗೆ ಒಳ್ಳೆಯದಾಗಲಿ ಎಂದನು. ಅತಿರೇಕದ ಅಪಮಾನದಿಂದಾಗಿ ತಗ್ಗಿಸಿದ ತಲೆಯನ್ನು ಮೇಲೆತ್ತದೆ ಒಂದು ಮಾತನ್ನು ಆಡದೆ ದುರ್ಯೋಧನನು ತನ್ನ ಸಂಗಡಿಗರೊಂದಿಗೆ ಅಲ್ಲಿಂದ ನಡೆದನು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.